ಕ್ಯಾಪ್ಟನ್ಸಿಲಿ ಏನಾದ್ರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ, ಅಥವಾ ಇಟ್ ವಾಸ್ ಪ್ಯೂರ್ ಅಂದ್ರೆ ಟೀಮ್ ಅದೇ ಇದೆ, ಬುಮ್ರಾ ಮಾಡಿದಾಗ ಟೀಮ್ ಆಸ್ ಅ ಯೂನಿಟ್ ಪರ್ಫಾರ್ಮ್ ಬೆಟರ್ ಅಂಡ್ ಬುಮ್ರಾದ ವೆರಿ ಲಿಟಲ್ ಹ್ಯಾಂಡ್ ಇತ್ತು, ಇಲ್ಲಿ ರೋಹಿತ್ ಶರ್ಮಾ ಅವ್ರು ಬಂದ್ಮೇಲೆ ಒಟ್ ಆಸ್ ಎ ಯೂನಿಟ್ ಮಾಡ್ಲಿಲ್ಲ, ಆತರ ಏನಾದ್ರು ಅನ್ಸ್ತಾ ಇದೆಯಾ? ಡೂ ಯು ಸಿ ಎನಿ ಡಿಫರೆನ್ಸ್ ಇನ್ ದ ಕ್ಯಾಪ್ಟನ್ಸಿ? ದರ್ಶಿ ಏನ್ ಅನ್ಸುತ್ತಪ್ಪ? ಡಿಫ್ರೆನ್ಸ್ ತುಂಬಾ ಎವಿಡೆಂಟ್ ಆಗಿ ಕಾಣ್ತಾ ಇದೆ ಅನ್ಸುತ್ತೆ ಅಲ್ವಾ? ಸೊ ನೋಡಿದಾಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಾಯ್ತು ಅಂದ್ರೆ ಮೈಂಡ್ ಸೆಟ್ ಆಗಿರ್ಬೋದು, ಅಪ್ರೋಚ್ ಟು ದ ಗೇಮ್ ಆಗಿರ್ಬೋದು. ಸೊ ಅಂಡ್ ಬುಮ್ರಾ ಫಸ್ಟ್ ಮ್ಯಾಚ್ ಕ್ಯಾಪ್ಟನ್ಸಿ ಮಾಡಿದಾಗ ಅಲ್ಲಿ ವಿರಾಟ್ ಕೊಹ್ಲಿದು ಎಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋದನ್ನು ನಾವೆಲ್ಲ ಡಿಸ್ಕಸ್ ಮಾಡಿದೀವಿ, ನೋಡಿದೀವಿ. ಯಾಕೆಂದ್ರೆ ದ ಮೊಮೆಂಟ್ ವಿರಾಟ್ ಕೊಹ್ಲಿ ಆ ಎಂಟೈರ್ ವೈಬ್ ಬಂದ ತಕ್ಷಣ ಟೀಮ್ ವೈಬ್ಸೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಟೀಮ್ ಎಲ್ಲಾರು ಪಂಪ್ ಅಪ್ ಆಗ್ತಾರೆ. ಸೊ ಎವ್ರಿ ಒನ್ ವಿಲ್ ಗೋ ಐ ಟು ಐ ಕಾಂಟ್ಯಾಕ್ಟ್ ಬ್ಯಾಟ್ಸ್ಮನ್ಗೆ. ಸೊ ಅದೆಲ್ಲೋ ಈ ಮ್ಯಾಚ್ ಅಲ್ಲಿ ನೋಡ್ಲಿಲ್ಲ ನಾವು. ಅಗ್ರೆಷನ್ ಕಂಪ್ಲೀಟ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಹೆಂಗೆ ಡಾಮಿನೇಟ್ ಮಾಡಿದ್ವಿ ಫಸ್ಟ್ ಟೆಸ್ಟ್ ಮ್ಯಾಚು, ಈ ಮ್ಯಾಚ್ ಅಲ್ಲಿ ಏನು ಕಾಣಲೇ ಇಲ್ಲ. ಇಟ್ ವಾಸ್ ಆಲ್ ತುಂಬಾ ಫ್ಲಾಟ್ ಆಗಿತ್ತು ಥ್ರೂ ಔಟ್ ದ ಮ್ಯಾಚು, ಎಲ್ಲ ಇನ್ನಿಂಗ್ಸ್ ಕೂಡ. ಅಂಡ್ ದಟ್ ಕುಡ್ ಬಿ ಬಿಕಾಸ್ ಅವ್ರ ಅವ್ರ ಏನೋ ಮೈಂಡ್ ಸೆಟ್ ಆಗಿರ್ಬೋದು, ಅವ್ರ ಸ್ಟೈಲ್ ಆಫ್ ಕ್ಯಾಪ್ಟನ್ಸಿ ಡಿಫ್ರೆಂಟ್ ಆಗಿ ಡೆಫಿನೆಟ್ಲಿ ಇತ್ತು. ಬುಮ್ರಾ ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಬೌಲಿಂಗ್ ಲೀಡ್ ಮಾಡ್ತಾ ಇದ್ರು, ಎಲ್ಲ ಮಾಡ್ತಿದ್ರು, ಬಟ್ ದೆರ್ ವಾಸ್ ದಟ್ ಅಗ್ರೆಷನ್ ಕಮಿಂಗ್ ಫ್ರಮ್ ಬಿಹೈಂಡ್ ಫ್ರಮ್ ವಿರಾಟ್ ಕೊಹ್ಲಿ. ಈ ಮ್ಯಾಚ್ ಅಲ್ಲಿ ಆ ಅಗ್ರೆಷನ್ ಕಂಪ್ಲೀಟ್ಲಿ ನಿಲ್ ಆಗಿತ್ತು, ಕಾಣಿಸ್ತಾನೆ ಇರಲಿಲ್ಲ. ಅಂಡ್ ಅವ್ರು ಮಾಡ್ತಾ ಇದ್ದಿದ್ ಕ್ಯಾಪ್ಟನ್ಸಿ, ಫೀಲ್ಡ್ ಮೂವ್ಮೆಂಟ್ಸು ತುಂಬಾ ಡಿಫೆನ್ಸಿವ್ ಆಗೂ ಇತ್ತು. ಫೀಲ್ಡ್ ಮೂವ್ಮೆಂಟ್ಸ್ ಎಷ್ಟೊಂದ್ ಜಾಗದಲ್ಲಿ ನೋಡಿದ್ರೆ ಪಾಯಿಂಟ್ ನ ಹಿಂದೆ ಹಾಕೋದು, ಸ್ಕ್ವೇರ್ ಲೆಗ್ ಹಿಂದೆ ಹಾಕೊಳ್ಳೋದು, ಟೆಸ್ಟ್ ಮ್ಯಾಚ್ ಅಲ್ಲಿ ನಾಟ್ ನೆಸೆಸರಿ ಅನ್ಸುತ್ತೆ ನನ್ಗೆ ಇವಾಗ್ಲೂ. ಸೊ ತುಂಬಾ ಮುಂದೆ ಹೊಟ್ಟೋಗಿದ್ದಾರೆ, ಲೀಡ್ ತಗೊಂಡ್ಬಿಟ್ಟಿದ್ದಾರೆ, ರನ್ಸ್ ನ ಸ್ವಲ್ಪ ಕಟ್ ಹಾಕ್ಬೇಕು ಅಂದ್ರೆ ಓಕೆ. ನಾವ್ ಇನ್ನೂ ಡೆಫಿಸಿಟ್ ಇದ್ದಾಗ್ಲೂ ವಿ ಸಾ ಎಲ್ಲಾರನ್ನೂ ಹಿಂದೆ ಪುಷ್ ಮಾಡಿ ರನ್ಸ್ ಹೊಡಿಯೋ ಬ್ಯಾಟ್ಸ್ಮನ್ ಇರೋದೇ ರನ್ಸ್ ಹೊಡಿಯೋದಕ್ಕೆ. ಎಸ್ಪೆಷಲಿ ಟ್ರಾವಿಸ್ ಹೆಡ್ ರನ್ಸ್ ಫ್ರೀ ಫ್ಲೋ ಹೊಡೆದೇ ಹೊಡಿತಾರೆ. ಬಟ್ ದಟ್ ವಿಲ್ ಆಲ್ಸೋ ಗಿವ್ ಅಸ್ ಆಪರ್ಚುನಿಟಿ ಫಾರ್ ಅಸ್ ಟು ಟೇಕ್ ದ ವಿಕೆಟ್. ಅದನ್ನ ಯಾಕೆ ಮರೀತಾರೆ ಇವರು? ಸೊ ಎಲ್ಲೋ ಸ್ಲಾಶ್ ಮಾಡಿದಾಗ ಅಲ್ಲಿ ಫೀಲ್ಡರ್ ಇದ್ದಿದ್ರೆ ಕ್ಯಾಚ್ ತಗೋಬೋದಿತ್ತು, ಬಟ್ ಅಲ್ಲಿ ಫೀಲ್ಡರ್ ಇಲ್ಲದೆ ಇದ್ದಿದ್ರಿಂದ 1 ರನ್ ಹಿಂದಕ್ಕೆ ಹೋಯ್ತು. ಸೊ ಇವ್ರಿಗೆ ಜಾಸ್ತಿ ಸೆಟಲ್ಮೆಂಟ್ ಆಗೋದಿಕ್ ಬಂತು. ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ಡೆಫಿನೆಟ್ಲಿ ದೆರ್ ಇಸ್ ಅ ಬಿಗ್ ಚೇಂಜ್. ಅಗ್ರೆಷನ್ ಮಿಸ್ಸಿಂಗ್ ಇತ್ತು, ಅಂಡ್ ಇವ್ರ ಸ್ಟೈಲ್ ಆಫ್ ಕ್ಯಾಪ್ಟನ್ಸಿ ಆಬ್ವಿಯಸ್ಲಿ ಡಿಡ್ ನಾಟ್ ಹೆಲ್ಪ್ ಅಂತ ನನ್ಗನ್ಸುತ್ತೆ. ಸಚಿನ್, ನೀವು ವಾಟ್ಸ್ಆಪ್ ಅಲ್ಲಿ ಮಾತಾಡ್ತಿದ್ದಾಗ ಒಂದು ಪಾಯಿಂಟ್ ಹೇಳ್ತೀರಾ, ಅಂದ್ರೆ ಇದೇ ಇದು ಡಿಸ್ಕಷನ್ ನಾವು ಅದ್ರಲ್ಲಿ ಮಾಡ್ತಾ ಇದ್ದಾಗ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಯಾಕೋ ಮಾಡ್ತಾ ಇದ್ದಾಗ ಅಷ್ಟು ಫೇವರಿಂಗ್ ಆಗಿಲ್ಲ ರಿಸಲ್ಟ್ಸ್ ನಮ್ ಕಡೆ ಅಂತಂದಾಗ, ನೀವೊಂದ್ ಮಾತು ಹೇಳ್ತೀರಾ, ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ಲಿ ಸ್ಪಿನ್ನರ್ಸ್ ವಿಕೆಟ್ ಎತ್ತಿದ್ರೆ ರೋಹಿತ್ ಶರ್ಮಾ ಏನ್ ಮಾಡ್ತಾರೆ, ಬ್ಯಾಟರ್ಸ್ ಬಂದ್ಬಿಟ್ಟು ಬ್ಯಾಟಿಂಗ್ ಆಡ್ಲಿಲ್ಲ ಅಂದ್ರೆ ರೋಹಿತ್ ಶರ್ಮಾ ಏನ್ ಮಾಡ್ತಾರೆ ಅಂತ. ಸೊ ನಿಮ್ ಪ್ರಕಾರ ನಿಮ್ಗೇನ್ ಅನ್ಸುತ್ತೆ? ರೋಹಿತ್ ಶರ್ಮಾ ಇಸ್ ಡೂಯಿಂಗ್ ಎವ್ರಿಥಿಂಗ್ ರೈಟ್, ಇಟ್ ಇಸ್ ಜಸ್ಟ್ ಲಕ್ ಇಸ್ ನಾಟ್ ಫೇವರಿಂಗ್ ಹಿಮ್ ಅಂತ ಅನ್ಸ್ತಾ ಇದೆಯಾ? ಅಟ್ ವಾಟ್ ಇಸ್ ಯುವರ್ ಥಾಟ್ ಪ್ರೊಸೆಸ್? ಲಕ್ ಬಗ್ಗೆ ನಾವು ತುಂಬಾ ಡಿಪೆಂಡ್ ಮಾಡಕ್ಕಾಗಲ್ಲ. ಇನ್ನೊಂದೇನು ಅಂದ್ರೆ ಪರ್ಫಾರ್ಮೆನ್ಸ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ಕ್ಯಾಪ್ಟನ್ಸಿ. ಫಸ್ಟ್ ಇನ್ನಿಂಗ್ಸ್ ಫಸ್ಟ್ ಟೆಸ್ಟ್ ವೆರಿ ಸ್ಟಾರ್ಟ್ ವಸೀಂ ಅಕ್ರಮ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಬೂಮ್ರಾ ಇಸ್ ದ ರೈಟ್ ಪರ್ಸನ್ ಟು ಲೀಡ್ ದ ಇಂಡಿಯನ್ ಟೀಮ್ ಬಿಕಾಸ್ ಹಿ ಇಸ್ ದ ಲೀಡರ್ ಆಫ್ ದ ಟೀಮ್, ಹಿ ಹಸ್ ಬಿನ್ ಪರ್ಫಾರ್ಮಿಂಗ್. ಆ ಪರ್ಫಾರ್ಮೆನ್ಸ್ ಕ್ಯಾಪ್ಟನ್ಸಿ ಮೇಲೆ ರಬ್ ಆಫ್ ಆಗ್ತಾ ಇದೆ. ಸೊ ಬ್ಯಾಟರ್ಸ್ ಕ್ಯಾಪ್ಟನ್ಸ್ ಆದಾಗ ರನ್ಸ್ ಹೊಡಿಲಿಲ್ಲ ಅಂದ್ರೆ ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದ ಕ್ಯಾಪ್ಟನ್ಸಿ. ಇಟ್ ವಾಸ್ ವೆರಿ ಎವಿಡೆಂಟ್. ದರ್ಶನ್ ಹೇಳಿದಾಗ ಫೀಲ್ಡ್ ಸೆಟ್ಟಿಂಗ್ಸ್ ವೆರಿ ಎವಿಡೆಂಟ್. ಜಾಸ್ತಿ ಸ್ಕೋರ್ ಇಲ್ಲ, ಸ್ಕೋರ್ ಬೋರ್ಡ್ ಅಲ್ಲಿ ರನ್ಸ್ ಇಲ್ಲ, ನಾವು ವಾಪಸ್ ಚೇಸ್ ಮಾಡಬೇಕು, ಅವ್ರಿಗೆ ಟಾರ್ಗೆಟ್ ಸೆಟ್ ಮಾಡಬೇಕು, ಅದೆಲ್ಲ ಓಡುತ್ತೆ. ಬಟ್ ಬೌಲರ್ಸ್ ಏನು ಅಂದ್ರೆ ನಮ್ ಟೀಮ್ ಅವರೇ 150 ಹೊಡಿಯಕ್ಕಾಗಿಲ್ಲ, ಅವ್ರು ಹೆಂಗೆ ನಾವು 150 ಹೊಡಿಯಕ್ ಬಿಡ್ತೀವಿ? ಸೊ ಆ ಮೈಂಡ್ ಸೆಟ್ ಏನಿದೆ ಅದು ಯಾವಾಗ ಬರುತ್ತೆ ಅಂದ್ರೆ ವೆನ್ ವಿ ಆರ್ ಪರ್ಫಾರ್ಮಿಂಗ್, ವೆನ್ ದ ಕ್ಯಾಪ್ಟನ್ ಇಸ್ ಡೆಲಿವರಿಂಗ್ ಟು ದ ಟೀಮ್, ಲೀಡಿಂಗ್ ಫ್ರಮ್ ದ ಫ್ರಂಟ್, ಅದಾಗುತ್ತೆ. ವೈಟ್ ಬಾಲ್ ಅಲ್ಲಿ ನೀವು ನೀಟಾಗಿ ಮೆನ್ಷನ್ ಮಾಡಿದ್ರಿ, T20 ವರ್ಲ್ಡ್ ಕಪ್ ಒಳ್ಳೆ ಸ್ಟಾರ್ಟ್ಸ್ ಕೊಟ್ರು ರೋಹಿತ್ ಶರ್ಮಾ. ಇಟ್ ವಾಸ್ ಎವಿಡೆಂಟ್ ಆನ್ ದ ಫೀಲ್ಡ್ ಪ್ಲೇಸ್ಮೆಂಟ್ಸ್. ಅವ್ರ ಫೀಲ್ಡಿಂಗ್ ಸೆಟ್ ಮಾಡಿದಾಗ T20 ಐ ಮೀನ್ 2023 ODI ವರ್ಲ್ಡ್ ಕಪ್ ಒಳ್ಳೆ ಸ್ಟಾರ್ಟ್ಸ್ ಕೊಟ್ರು. ಇಟ್ ವಾಸ್ ಎವಿಡೆಂಟ್ ಆನ್ ದ ಫೀಲ್ಡ್ ಪ್ಲೇಸ್ಮೆಂಟ್ಸ್, ಮೋರ್ ಅಟ್ಯಾಕಿಂಗ್ ಫೀಲ್ಡ್ ಸೆಟ್ಸ್. ಓನ್ಲಿ ಆನ್ ದ ಫೈನಲ್ ಹರ್ಡಲ್ ಡಿಫರೆನ್ಸ್ ಆಯ್ತು ಬಿಕಾಸ್ ವಿ ವರ್ ನಾಟ್ ಏಬಲ್ ಟು ಡೆಲಿವರ್. ಸೊ ಪರ್ಫಾರ್ಮೆನ್ಸ್ ಏನಿದೆ ಇಟ್ ಇಸ್ ಲಿಂಕ್ ಟು ಕ್ಯಾಪ್ಟನ್ಸಿ. ನಾನು ಪರ್ಫಾರ್ಮ್ ಮಾಡದೆ ಕ್ಯಾಪ್ಟನ್ಸಿ ಮಾಡ್ತೀನಿ ಅದಾಗಲ್ಲ. ಇಟ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ದಟ್ ಈಸ್ ದ ರೀಸನ್ ವಸೀಂ ಅಕ್ರಮ್ ಅವ್ರು ರೈಟ್ ಆಗಿ ಹೇಳಿದ್ದು, the person who is performing at that given point of time is the right person to lead the team and take it forward. Hanga Ratish Reddy
ಆಕ್ಚುಲಿ ಐ ಮೀನ್ ಇಂಟ್ರೆಸ್ಟಿಂಗ್ ಸ್ಟಾಟ್ ಇದೆ ನಿತೀಶ್ ಕುಮಾರ್ ರೆಡ್ಡಿ ಅವ್ರದ್ದು. ಇಷ್ಟು ಜನ ಇಂಡಿಯನ್ಸ್ ಆಸ್ಟ್ರೇಲಿಯಾಕ್ ಟೂರ್ ಮಾಡಿದ್ದಾರೆ, ಇವ್ರೊಬ್ರೆ ನಂಬರ್ ಆಫ್ ಸಿಕ್ಸಸ್ ಜಾಸ್ತಿ ಹೊಡೆದಿರೋದು ಮೀಡಿಯಂ ಪೇಸರ್ಸ್ ಆಸ್ಟ್ರೇಲಿಯಾದವ್ರಿಗೆ ಫಸ್ಟ್ ಸೀರೀಸ್ ಅಲ್ಲಿ. ಅದು ಎರಡೇ ಗೇಮ್ ಆಗಿರೋದು ಇನ್ನೂ. ಅಲ್ಲಿಗೆ ಸಿಕ್ಸಸ್ ಬಗ್ಗೆ ಬರೋದ್ ಬೇಡ. ಇನ್ನೊಂದು ಪರ್ಫಾರ್ಮೆನ್ಸ್ ಕ್ಯಾಪ್ಟನ್ಸಿ ರಬ್ ಆಫ್ ಆಗತ್ತೆ ಅಂದ್ರಲ್ಲ, ಟಾಸ್ಗೆ ಬರೋಣ. ಇನ್ ದ ಲಾಸ್ಟ್ 4 matches that Rohit Sharma has led, I think there are 2. Okay, first of all, do you agree it was a wrong call to bat first? No, it was the right decision to bat. First over ನಾವು ಗೇಮ್ ನೀಟಾಗಿ ಆಡಿದೀವಿ. ಫಸ್ಟ್ ಓವರ್ ಜಸ್ಟ್ ಲಾಸ್ ಆಫ್ 1 wicket. ನೀವು KL ರಾಹುಲ್ ಔಟ್ ಆಗ್ತಾ ಇದ್ದಂಗೆ ಪರೇಡ್ ಆಗ್ಬಿಟ್ರೆ ಡಿಸಿಷನ್ ತಪ್ಪಾಗಿ ತಗೊಂಡಿದೀವಿ ನಾವು ಅಂತ ಬ್ಲೇಮ್ ಮಾಡಕ್ಕಾಗಲ್ಲ. ವಿ ಹ್ಯಾವ್ ಆಲ್ವೇಸ್ ಗಾಟ್ ದ ಬೆಸ್ಟ್ ಟೈಮ್ ಟು ಬ್ಯಾಟ್. ಡೇ 1 ಆಫ್ಟರ್ನೂನ್ ಸೆಷನ್ ಬೆಸ್ಟ್ ಟೈಮ್ ಟು ಬ್ಯಾಟ್. ಸೆಕೆಂಡ್ ಡೇ 2 ನೈಟ್ ಟೈಮ್ ಅಷ್ಟೊಂದು ಮೂವ್ ಆಗ್ತಿರಲ್ಲ ಬಾಲ್, ರೈಟ್ ಟೈಮ್ ಟು ಬ್ಯಾಟ್. ಡೇ 3 ಅರ್ಲಿ ಅಗೇನ್ ಆಫ್ಟರ್ನೂನ್ ಸೆಷನ್ ರೈಟ್ ಟೈಮ್ ಟು ಬ್ಯಾಟ್. ಸೊ ನಮ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ ಒಳ್ಳೆ ಕಂಡೀಷನ್ ಸಿಕ್ಕಿದೆ ಬ್ಯಾಟಿಂಗ್ ಆಡಕ್ಕೆ. ಬ್ಯಾಟರ್ಸ್ ಫೇಲ್ಯೂರ್ ಆದ್ರೆ ವಿ ಕೆನಾಟ್ ಬ್ಲೇಮ್ ದ ಡಿಸಿಷನ್ ಆಫ್ ದ ಟೀಮ್. ಅಗೇನ್ ಅದು ಕ್ಯಾಪ್ಟನ್ ಒಬ್ರು ಡಿಸಿಷನ್ ತಗೊಂಡ್ರಲ್ಲ, ಎಲ್ಲ ಇಡೀ ಟೀಮ್ ಮ್ಯಾನೇಜ್ಮೆಂಟ್ ಕೂತಿರುತ್ತೆ, 11 ಜನ ಯಾರು ಆಡ್ತಿರ್ತಾರೆ ಅವರು ಕೂತಿರ್ತಾರೆ. ಅವ್ರ ಒಪಿನಿಯನ್ ತಗೊಂಡು ಓಕೆ ವಿಲ್ ಗೋ ವಿತ್ ಬ್ಯಾಟಿಂಗ್ ಫಸ್ಟ್ ಅಂತಾನೆ ಡಿಸೈಡ್ ಆಗಿರುತ್ತೆ. ನನ್ ಪ್ರಕಾರ ಏನನ್ಸ್ತು ಗೊತ್ತಾ, ನೀವು ಹಿಸ್ಟ್ರಿ ನೋಡಿದ್ರು ಐ ಥಿಂಕ್ ಲಾಸ್ಟ್ ಐ ಮೀನ್ ಇದು ಇಟ್ ಈಸ್ ಎ ಗುಡ್ ಟೈಮ್ ಟು ಬ್ಯಾಟ್, ಬೆಸ್ಟ್ ಟೈಮ್ ಟು ಬ್ಯಾಟ್. ಈವನ್ ಲಾಸ್ಟ್ ಟೈಮ್ ನಾವು ಪಿಂಕ್ ಬಾಲ್ ಅಡಿಲೇಡ್ ಓವಲ್ ಅಲ್ಲಿ ಆಡಿದಾಗ ಫಸ್ಟ್ ಇನ್ನಿಂಗ್ಸ್ 36 ಆಲ್ ಔಟ್ ಆಗಿದ್ವಿ. ವಿ ಹ್ಯಾವ್ ಟು ಲುಕ್ ಅಟ್ ದ ಹಿಸ್ಟ್ರಿ ಇಸ್ ವಾಟ್ ಐ ಫೀಲ್ ವಿತ್ ದ ಪಿಂಕ್ ಬಾಲ್. ಸೆಕೆಂಡ್ ಇನ್ನಿಂಗ್ಸ್ 36 ಆಲ್ ಔಟ್. ಸೆಕೆಂಡ್ ಓಕೆ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನ್ ಜಾಸ್ತಿ. ನಾನು ಹೇಳೋದೇನು ಅಂತಂದ್ರೆ, ಒಂದು ಬೌಲಿಂಗ್ ಯೂನಿಟ್ ಇಸ್ ಡೂಯಿಂಗ್ ಸೋ ವೆಲ್, ಪಿಂಕ್ ಬಾಲ್ ಒಂಥರ ನಮ್ಗೆ ಇನ್ನ ದೇ ಆರ್ ನಾಟ್ ಸೋ ಯೂಸ್ ಟು ಇಟ್ ಅಂತಾಗ, ಅಂಡ್ ಅವ್ರ ಬ್ಯಾಟರ್ಸ್ ಮೋರ್ ದೆನ್ ಅವರ್ ಬ್ಯಾಟರ್ಸ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಐ ಥಿಂಕ್ ಇಫ್ ನಾಟ್ ಆಲ್ ಪ್ರಾಬ್ಲಿ ಆಡಿದ 3 ಜನ ಚೆನ್ನಾಗಿ ಆಡಿದ್ರು, ಅವ್ರ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಅದು ಬಿಟ್ರೆ ನಮ್ ಬೌಲರ್ಸ್ ವೇರ್ ಹೈ ಆನ್ ಕಾನ್ಫಿಡೆನ್ಸ್. ಅದನ್ನ ನಾವು ಕಂಡೀಷನ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೋಬಹುದಾಗಿತ್ತು ವಿತ್ ಅದು ಬೀಯಿಂಗ್ ಓವರ್ ಕಾಸ್ಟ್. ಅದಾದ್ಮೇಲೆ ಟ್ವೈಲೈಟ್ ಅವತ್ತಿ ಫಸ್ಟ್ ಡೇ ಅಲ್ಲಿ ಇಫ್ ವಿ ಕುಡ್ ಹ್ಯಾವ್ ಪುಟ್ ಆಸ್ಟ್ರೇಲಿಯನ್ ಬ್ಯಾಟರ್ಸ್ ಅಂಡರ್ ಪ್ರೆಷರ್ ಅಂತ ನನ್ನ ಅನಿಸಿಕೆ ಇದ್ದಿದ್ದು. ಐ ಥಾಟ್ ವಿ ಶುಡ್ ಹ್ಯಾವ್ ಬೋಲ್ಡ್ ಫಸ್ಟ್, ವಿ ಶುಡಂಟ್ ಹ್ಯಾವ್ ಬ್ಯಾಟೆಡ್ ಅಂತ ನನಗನ್ಸಿದ್ದು, ಎಸ್ಪೆಷಲಿ ಪಿಂಕ್ ಬಾಲ್ ಟೆಸ್ಟ್ ಅಲ್ಲಿ ಗಿವಿನ್ ದ ಕಂಡೀಷನ್ಸ್. ಯಾಕಂದ್ರೆ ಈಸಿಯಾಗಿ ರ್ಯಾಪ್ ಅಪ್ ಮಾಡ್ಬಿಡ್ಬೋದಾಗಿತ್ತು ನಾವು ಅಂತ ಅನ್ಸಿದ್ದೆ ನನಗೆ. ಸೊ ಎನಿವೆ ಓಕೆ, ಹಂಗಾರೆ ಇಫ್ ಯು ಬೋತ್ ಫೀಲ್ ದಟ್ ಅವ್ರ ಬ್ಯಾಟಿಂಗ್ ಫಸ್ಟ್ ಮಾಡಿದ್ದು ಕಾಲ್ ರೈಟು ಅಂತಂದ್ರೆ ಫೇರ್ ಎನಫ್. ಬಟ್ ಅಪಾರ್ಟ್ ಫ್ರಮ್ ಈ ಫೀಲ್ಡಿಂಗ್ ಪ್ಲೇಸ್ಮೆಂಟ್ ಅದರದ್ ಬಿಟ್ರೆ ಬೌಲಿಂಗ್ ಚೇಂಜಸ್ ಬಗ್ಗೆ ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಜಸ್ಪ್ರೀತ್ ಬುಮ್ರಾ ಕ್ಯಾಪ್ಟನ್ ಆಗಿದ್ದಾಗ್ಲೂ, ಆಮೇಲೆ ಇವರು ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ದಾಗ್ಲೂ, ದಿ ನಂಬರ್ ಆಫ್ ಓವರ್ಸ್ ದಟ್ ಹಿ ಬೌಲ್ಡ್ ಜಸ್ಪ್ರೀತ್ ಬುಮ್ರಾ ಇನ್ ಒನ್ ಸ್ಪೆಲ್, ಇಫ್ ಯು ಲುಕ್ ಅಟ್ ಇಟ್, ಅಟ್ಲೀಸ್ಟ್ 2-3 ಓವರ್ ಶಾರ್ಟ್ ಮಾಡಿದ್ರು ಈ ಇನ್ನಿಂಗ್ಸ್ ಅಲ್ಲಿ ಅಂತ ಅನ್ಸ್ತು. ಮೇ ಬಿ ವರ್ಕ್ ಮ್ಯಾನೇಜ್ಮೆಂಟ್ ಅಂತ ಇರ್ಬೋದು, ಬಟ್ ಕನ್ಸಿಡರಿಂಗ್ ಎಸ್ಪೆಷಲಿ ನನಗೆ ಆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಉಸ್ಮಾನ್ ಖವಾಜಾ ವಿಕೆಟ್ ಹೋದ್ಮೇಲೆ ಅಂಡರ್ ಲೈಟ್ಸ್ ನಿಮ್ಗೆ ವಿಕೆಟ್ ಅಟ್ಯಾಕ್ ಮಾಡುವಂತ ಬೌಲರ್ ಇದ್ದಿದ್ದೆ ನಮ್ಗೆ ಜಸ್ಪ್ರೀತ್ ಬುಮ್ರಾ. ಪ್ರಾಬಬ್ಲಿ ಇನ್ನೊಂದು ಖವಾಜಾ ಓವರ್ ಔಟ್ ಆದ್ಮೇಲೆ ಇನ್ನೊಂದೇ ಓವರ್ ಹಾಕಿದ್ದವರು, ಅದಾದ್ಮೇಲೆ ಸ್ಟಾಪ್ ಮಾಡಿದ್ರು ರೆಸ್ಟ್ ಕೊಡ್ಬೇಕು ಅಂತ. ನನಗನ್ಸಿದ್ದು ಏನು ಅಂದ್ರೆ, ಬುಮ್ರಾ ವಾಸ್ ದ ಕ್ಯಾಪ್ಟನ್, ಹಿ ವುಡ್ ಹ್ಯಾವ್ ಪುಶ್ಡ್ ಫಾರ್ 2-3 ಓವರ್ಸ್ ಮೋರ್. ಇನ್ನೊಂದೆರಡು ಎತ್ಕೊಳಕ್ ಟ್ರೈ ಮಾಡ್ತೀನಿ. ಅದು ಆಕ್ಚುಲಿ ವಿರಾಟ್ ಕೊಹ್ಲಿ ಇಂದ ಇನ್ಪುಟ್ಸ್ ಬರ್ತಾ ಇತ್ತು, ನೀನ್ ಒಳ್ಳೆ ರಿದಮ್ ಅಲ್ಲಿ ಇದೆಯಪ್ಪ, ಹಾಕ್ಬಿಡು, 2 ವಿಕೆಟ್ ಸಿಕ್ಕರೆ ಒಳ್ಳೆ ಇದು. ಇನ್ನೊಂದೇನು ಅಂದ್ರೆ, ನಂಗೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಆಡ್ತಿರೋದೇ 5 ಮ್ಯಾಚ್ ಸೀರೀಸ್, ನಾವು ಗೆಲ್ಲೇಬೇಕು ಮ್ಯಾಚಸ್. ಇಲ್ಲಪ್ಪ ನೀನು ಯು ಆರ್ ದ ಬೆಸ್ಟ್ ಬೌಲರ್ ಆಫ್ ದ ಟೀಮ್, ಮೇ ಬಿ ನಂಬರ್ 1 ಬೌಲರ್ ಇನ್ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್, ವಿ ಹ್ಯಾವ್ ಟು ಮ್ಯಾನೇಜ್ ಯುವರ್ ವರ್ಕ್ ಲೋಡ್, ಯು ಸಿಟ್ ಔಟ್ ಫಾರ್ ದ ಗೇಮ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಆಡ್ತಿರೋದೇ ಗೇಮ್ ಗೆಲ್ಲಕ್ಕೋಸ್ಕರ. ಈ 7 ಓವರ್ಸ್ ಅಷ್ಟೇ ಹಾಕದಪ್ಪ ನೀನು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ನೀನು ಇನ್ನು 3 ಮ್ಯಾಚ್ ಆಡ್ಲೇಬೇಕು ನೀನು ಅಂದ್ರೆ, ದೇರ್ ಇಸ್ ನೋ ಪಾಯಿಂಟ್ ಇನ್ ಟೇಕಿಂಗ್ ದಟ್ ಪ್ಲೇಯರ್ ದೇರ್. ಮತ್ತೆ ಜಸ್ಪ್ರೀತ್ ಬುಮ್ರಾ ಇಸ್ ಸ್ಕಿಲ್ಡ್ ಎನಫ್ ಅಂಡ್ ಹಿ ನೋಸ್ ಹಿಸ್ ಬಾಡಿ ವೆರಿ ವೆಲ್. ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ಮೇಲೆ ಅವ್ರು ಎಷ್ಟು ಪುಷ್ ಮಾಡ್ಬೋದು, ಏನ್ ಮಾಡ್ಬೋದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಅವ್ರಿಗೆ ರೆಸ್ಟ್ ಕೊಡ್ಬೇಕು, ಇಷ್ಟೇ ಓವರ್ ಸ್ಪೆಲ್ ಮಾಡ್ಬೇಕು, 4 ಓವರ್ ಸ್ಪೆಲ್ ಅಷ್ಟೇ ಮಾಡ್ಬೇಕು. ಆಸ್ಟ್ರೇಲಿಯನ್ಸ್ ಮಾಡ್ತಿದಾರಲ್ಲ, ಮಿಚೆಲ್ ಸ್ಟಾರ್ಕ್ 4 ಓವರ್ ಸ್ಪೆಲ್, ಅದು ಬಿಟ್ರೆ ಮುಂದೆ ಮಾಡಲ್ಲ. 4ನೇ ಓವರ್ ವಿಕೆಟ್ ತೆಗ್ದಿರೋ 4 ಓವರ್ ಪಾಯಿಂಟ್ ಕೊಡೋದು ಅದನ್ನ ನೆಸೆಸಿಟಿ ಇಲ್ಲ, ಬಿಕಾಸ್ ಅವ್ರಿಗೆ ಅದರ್ 2 ಬೌಲರ್ಸ್ ಆರ್ ಫ್ರಂಟ್ ಲೈನ್ ಬೌಲರ್ಸ್ ಹೂ ಕ್ಯಾನ್ ಗೆಟ್ ದಮ್ ವಿಕೆಟ್ಸ್. ಇಂಡಿಯಾದಲ್ಲಿ ಅದು ಪ್ರಾಬ್ಲಮ್ ಇದೆ, ಜಸ್ಪ್ರೀತ್ ಬುಮ್ರಾ ಮೇಲೆ ಡಿಪೆಂಡೆಂಟ್ ನಾವು. ಹೌದು, ಐ ಮೀನ್ ವೆರಿ ಗುಡ್ ಪಾಯಿಂಟ್. ಅದೇ ನನ್ಗೂ ಅರ್ಥ ಆಗಲ್ಲ ಅದೇನು ವರ್ಕ್ ಲೋಡ್ ಬ್ಯಾಲೆನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ನಾವು ವಾಟ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ಅಸ್, ಇಫ್ ವಿ ಹ್ಯಾವ್ ಟು ಕ್ವಾಲಿಫೈ ಫಾರ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್, ಗೆಲ್ಲೇಬೇಕು.
ನಾವು ಗೆಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಬೆಸ್ಟ್ ಟೀಮ್ ನ ಸೆಲೆಕ್ಟ್ ಮಾಡ್ಬೇಕು. ಆ ಬೆಸ್ಟ್ ಟೀಮ್ ಅಲ್ಲಿ ಯಾರು ವಿಕೆಟ್ಸ್ ತಗೊಂತ ಇರೋದು ಜಸ್ಪ್ರೀತ್ ಬುಮ್ರಾ. ಸೊ ಅವ್ರಿಗೆ ಆದಷ್ಟು ಬೌಲಿಂಗ್ ಹಾಕ್ಸ್ದೇನೆ, ಇಲ್ಲಪ್ಪ ಅವ್ರಿಗೆ ಹಾಕ್ಸಿದ್ರೆ ಸುಸ್ತಾಗುತ್ತೆ ಅಂದ್ಬಿಟ್ಟು ಬೇರೆಯವ್ರಿಗೆ ಜಾಸ್ತಿ ಹಾಕ್ಸಿದ್ರೆ ಅದೇ ತಪ್ಪಾಗಿದ್ದು ಅನ್ಸುತ್ತೆ. ಟ್ರಾವಿಸ್ ಹೆಡ್ ಅವ್ರು ಬಂದಾಗ ಫಸ್ಟ್ 1 ಓವರ್ ರಬಾಬಾ ಅಂತ ಹಾಕಿದ್ರು ಅನ್ಸುತ್ತೆ ಅಷ್ಟೇ ಜಸ್ಪ್ರೀತ್ ಬುಮ್ರಾ. ಅದಾದ್ಮೇಲೆ ಅವರು ಸೆಟ್ಲ್ ಆಗೋದಿಕ್ಕೆ ಬೇರೆ ಬೌಲರ್ಸ್ ನ ತಂದಂಗಿತ್ತದು. ಬುಮ್ರಾನೇ ಇನ್ನೊಂದ್ 2-3 ಓವರ್ ಜಾಸ್ತಿ ಹಾಕಿದ್ರೆ ವಿ ವೆರಿ ವೆಲ್ ಹ್ಯಾಡ್ ಚಾನ್ಸ್ ಆಫ್ ಗೆಟಿಂಗ್ ಹಿಮ್ ಔಟ್ ಅರ್ಲಿ. ಇಲ್ಲ ಅದನ್ನ ಮಾಡ್ಲಿಲ್ಲ, ಇಲ್ಲಪ್ಪ ನಾವು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಬೇರೆ ಬೌಲರ್ಸ್ ಕಂಟಿನ್ಯೂಸ್ ಆಗಿ ಬೌಲಿಂಗ್ ಹಾಕಿದ್ರು. ಎಸ್ಪೆಷಲಿ ಸಿರಾಜ್ ಅಂತೂ ಹಾಕ್ತಾನೆ ಇದ್ರು. ಅವ್ರು ಓವರ್ ಅಗ್ರೆಸಿವ್ ಇಂದ ಇನ್ನೂ ಈಸಿಯಾಗಿ ಬ್ಯಾಟ್ಸ್ಮನ್ಗಳು ಸೆಟ್ಲ್ ಆಗ್ಬಿಡ್ತಾರೆ. ಸೊ ಹಂಗೆ ಆಯ್ತು, ಅವ್ರು ಸೆಟ್ಲ್ ಆದ್ರು. ಅವ್ರ ಅವ್ರು 100 ಹೊಡೆದಿದ್ದೆ ಗೊತ್ತಾಗ್ಲಿಲ್ಲ ನಮ್ಗೆ, ಅಷ್ಟು ಈಸಿಯಾಗಿ ರನ್ಸ್ ಬಂದ್ಬಿಡ್ತು ಅವ್ರಿಗೆ, ಟ್ರಾವಿಸ್ ಹೆಡ್ಗೆ. ಅಂಡ್ ಎಸ್ಪೆಷಲಿ ಆ 67 ಆ ಕ್ಯಾಚ್ ಒಂದು ಬಿಟ್ರಲ್ಲ, ಅದಾದ್ಮೇಲೆ 100ಗೆ ಹೋಗಿದ್ ಗೊತ್ತಾಗ್ಲೇ ಇಲ್ಲ. 5 minutes ಅಲ್ಲಿ 100 ಹೊಡೆದಂಗಿತ್ತು ಅಲ್ಲಿ. ಟ್ರಾವಿಸ್ ಹೆಡ್ಗೂ ನಾವ್ ಅಲ್ಲಿಗೆ ಬರಕ್ಕೆ ದರ್ಶಿ, ಸಾರಿ ಟು ಇಂಟರಪ್ಟ್, ಆ ಟ್ರಾವಿಸ್ ಹೆಡ್ ಅವ್ರು ಬಂದು ಬ್ಯಾಟಿಂಗ್ ಆಡೋ ತನಕ ನೀನ್ ನೋಡಿದ್ರೆ ಲಾಸ್ಟ್ ಟೈಮುನು ನಾವು ಇನ್ನ ಶೈನ್ ಇದ್ದಾಗ್ಲೇನೆ ಬಾಲ್ ಟ್ರಾವಿಸ್ ಹೆಡ್ ಬ್ಯಾಟಿಂಗ್ ಬಂದ್ಬಿಟ್ಟಿದ್ರು. ಇಲ್ಲಿ ಏನಾಗೋಯ್ತು ನಮ್ಗೆ, ಜಸ್ಟ್ ಬಿಕಾಸ್ ಅವ್ರು ಇವಾಗ ಫಾರ್ ಎನಿ ಬ್ಯಾಟರ್ ವಾಸ್ ನಾಟ್ ಇನ್ ಫಾರ್ಮ್ ಗುರು. ನಿಂಗೆ ಲಬುಶೈನ್, ಮೆಕ್ಸ್ವಿನಿ ಇನ್ನ ಇವಾಗ ಕಾಲಿಟ್ಟಾರೆ, ಆಮೇಲೆ ಸ್ಟೀವ್ ಸ್ಮಿತ್, ಅವ್ರು 3 ಜನನು ಬುಮ್ರಾಗ್ ಆಡಕ್ ಎದುರ್ಕೊಂಡಿರೋರು. ಅವ್ರು ಹೋದ ತಕ್ಷಣ ದೇ ವುಡ್ ಹ್ಯಾವ್ ಫೆಲ್ಟ್ ಕಂಫರ್ಟಬಲ್. These 3 batters actually took the shine away from the ball, and Travis Head ಬಂದಾಗ it made it easier for him. And ಅವರು ಬಿಸಿಲಿದ್ದಾಗ ಬಂದ್ರು, ಎಲ್ಲ ಅದಾಯ್ತು. ಈಗ ಇಬ್ರು ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಾಗ ಅದೇ ಅನ್ಸ್ತು, ಈ ಪಾರ್ಷನ್ ಆಫ್ ದ ವಿಡಿಯೋ ಮಾತ್ರ ನಾನು ಕ್ಲಿಪ್ ತೆಗ್ಬಿಟ್ಟು ಇಬ್ರು ಮ್ಯಾನೇಜರ್ ಕಳಿಸ್ತೀನಿ. ನೆಕ್ಸ್ಟ್ ಟೈಮ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲ ಅಂದಾಗ ಅವಾಗ ಇದನ್ನ ತೋರ್ಸ. ಅಲ್ಲಿ ಮಾತ್ರ ಇಲ್ಲ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇಷ್ಟು ಕೆಲಸ ಕೊಡ್ತೀರಾ ಸರ್ ನೀವು ಅಂದ್ರೆ ಮತ್ತೆ ಇನ್ನೊಂದೇನು ಅಂದ್ರೆ ನಮ್ಗೆ ನಾವೇನ್ ಹೇಳ್ಕೊಂಡ್ ಬರ್ತೀವಿ, ಬ್ಯಾಟರ್ಸ್ ಬೆಸ್ಟ್ ಬ್ಯಾಟರ್ಸ್ ಆಫ್ ಟೀಮ್ ಹ್ಯಾವ್ ಟು ಪ್ಲೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಓವರ್ಸ್, ಕರೆಕ್ಟಾ? ಅದೇ ತರ ಬೆಸ್ಟ್ ಬೌಲರ್ಸ್ ಆಫ್ ಅವರ್ ಟೀಮ್, ಪ್ರಾಬ್ಲಿ ವರ್ಲ್ಡ್ ಕ್ರಿಕೆಟ್, ಹ್ಯಾವ್ ಟು ಬೋಲ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಓವರ್ಸ್ ಇಫ್ ಯು ಆರ್ ಡಿಫೆಂಡಿಂಗ್ ಆರ್ ಬೌಲಿಂಗ್ ಅಗೇನ್ಸ್ಟ್ ಎನಿ ಅಪೋಸಿಷನ್. ಬ್ಯಾಟರ್ಸ್ ಮಾತ್ರ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಇಲ್ಲ, ಬೌಲರ್ಸ್ ಮಾತ್ರ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಇಟ್ ಡಸ್ ನಾಟ್ ಮೇಕ್ ಸೆನ್ಸ್. ಕರೆಕ್ಟ್? ಹೌದು. ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಭಾರ್ಗಿ, ಲಾಸ್ಟ್ ಟೈಮ್ ನಾವು ಮಾತಾಡುವಾಗ ಹೇಳಿದ್ದೇನು ಅಂದ್ರೆ, ಇವಾಗ ಟಾಪ್ ಆರ್ಡರ್ಸ್ ಎಲ್ಲಾರು ಸ್ಕೆಪ್ಟಿಕಲ್ ಆಗಿದ್ರು, ಅವ್ರನ್ನೆಲ್ಲ ತೆಗೆದಿದ್ರೆ ನಾವ್ ಇನ್ನೊಂದು ಪಾಯಿಂಟ್ ಡಿಸ್ಕಸ್ ಮಾಡಿದ್ವಿ, ಅಶ್ವಿನ್ ನ ಏನಕ್ಕೆ ತಗೊಂಡ್ರು ಅಂತ. ಅಶ್ವಿನ್ ನಾವು ಎಸ್ಪೆಷಲಿ ನೀವೇ ಮೆನ್ಷನ್ ಮಾಡಿದ್ದೆ ಅನ್ಸುತ್ತೆ, ಪಿಂಕ್ ಬಾಲ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಕೆಳಗಡೆ ಡೌನ್ ದ ಆರ್ಡರ್ ನಮ್ಗೆ ಲೆಫ್ಟ್ ಹ್ಯಾಂಡರ್ಸ್ ಎಲ್ಲ ಇದಾರೆ, ಅವರು ಹಿ ಕ್ಯಾನ್ ಕಮ್ ಅಂಡ್ ಟೇಕ್ ವಿಕೆಟ್ಸ್ ಅಂತ. ಆಗ್ತಾ ಇತ್ತು ಮೇ ಬಿ. ಇವರೆಲ್ಲ ಸ್ಟಾರ್ಟಿಂಗ್ ಟ್ರಾವಿಸ್ ಹೆಡ್ ನು ತೆಗ್ದ್ಬಿಟ್ಟಿದ್ದಾರೆ, ಅಶ್ವಿನ್ ಬಂದು ಲೋವರ್ ಡೌನ್ ದ ಆರ್ಡರ್ ನ ತೆಗಿಯೋದಕ್ಕೆ ಈಸಿ ಆಗ್ತಾ ಇತ್ತು, ಅದು ಆಗ್ಲಿಲ್ಲ. ಕರೆಕ್ಟ್, ಸರಿನಪ್ಪ. ಏನು ಹಂಗಾರೆ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲೋ ರಿಪೋರ್ಟ್ಸ್ ಓದ್ತಾ ಇದ್ದೆ, ಪ್ರಾಬಬ್ಲಿ ಶಮಿ ಕುಡ್ ಬಿ ಬ್ಯಾಕ್ ಇನ್ ದ ನೆಕ್ಸ್ಟ್ 2 ಅಂದ್ರೆ ಲಾಸ್ಟ್ 2 ಗೇಮ್ಸ್ ಗೋಸ್ಕರ ಅಂತ. ಬಟ್ ಸೀರಿಯಸ್ಲಿ ಅನ್ಸ್ತಾ ಇಲ್ವಾ ಶಮೀನ ತುಂಬಾ ಮಿಸ್ ಮಾಡ್ತಾ ಇದೀವಿ ಅಂತ? ಹೌದು. ಏನಕ್ಕೆ ಅಂದ್ರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಯು ವಿಲ್ ಹ್ಯಾವ್ ಟು ಟೈಟನ್ ಅಪ್ ಬೋತ್ ಎಂಡ್ಸ್. ಒಂದ್ ಎಂಡ್ ಅಲ್ಲಿ ಜಸ್ಸಿ ಬಾಯ್ ಗ್ರೇಟ್, ಒಂದ್ ಎಂಡ್ ಅಲ್ಲಿ ಟೈಟನ್ ಅಪ್ ಮಾಡ್ತಾರೆ, ಇನ್ನೊಂದ್ ಎಂಡ್ 2 ಓವರ್ 2 ಬೌಂಡ್ರೀಸ್ ಕೊಟ್ಬಿಟ್ರೆ ಬೀಟ್ ಎನಿ ಬೌಲರ್ ಅಪಾರ್ಟ್ ಫ್ರಮ್ ಜಸ್ಪ್ರೀತ್ ಬುಮ್ರಾ. ಸಿರಾಜ್ ಎಕ್ಸ್ಪೆನ್ಸಿವ್, ನಿತೀಶ್ ರಾಣಾ ಎಕ್ಸ್ಪೆನ್ಸಿವ್, ನಿತೀಶ್ ಕುಮಾರ್ ರೆಡ್ಡಿ ಈಗ ಬರ್ತಾ ಇದಾರೆ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್. ಆಶ್ ಅವ್ರು ಒಂದ್ ಕಡೆ ಟೈಟನ್ ಅಪ್ ಮಾಡ್ಲಿಲ್ಲ ಅಂದ್ರೆ ಅವ್ರು ವಿಕೆಟ್ ಎತ್ತಕ್ ಚಾನ್ಸೇ ಇಲ್ಲ. ಅದು ಆಶ್ ಒಬ್ರೇ ಅಲ್ಲ, ಎನಿ ಆಫ್ ಸ್ಪಿನ್ನರ್ ನೀವು ತಗೊಳ್ಳಿ, ಒಂದೆಂಡ್ ನಾವು ಲೂಸ್ ಬಿಟ್ರೆ ಇನ್ನೊಂದೆಂಡ್ ಡೆಫಿನೆಟ್ಲಿ ಆಫ್ ಸ್ಪಿನ್ನರ್ಸ್ ರನ್ಸ್ ಹೋಗುತ್ತೆ. ಇಲ್ಲ ಅದು ಇವನ್ ಸಿರಾಜ್ ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಕ್ಕೆ, ಸಿರಾಜ್ ಇಸ್ ನೋನ್, ಅವ್ರಿಗೆ ಅವರು ಹೊಡ್ಸ್ಕೋತಾರೆ, ಹಂಗೆ ವಿಕೆಟ್ ಎತ್ತಾರೆ, ಅವ್ರು ನಮ್ಮ ಹಳೆ ಅಜಿತ್ ಅಗರ್ಕರ್ ತರ. ಆತರ ಆದಾಗ ಏನು ಅಂತಂದಾಗ ನೀವ್ ಹೇಳ್ದಂಗೆ ವ್ಯಾಲಿಡ್ ಪಾಯಿಂಟ್ ಏನು ಅಂದ್ರೆ, ನಮ್ಗೆ ಬುಮ್ರಾ ಅವ್ರಿಗೆ ರೆಸ್ಟ್ ಕೊಟ್ಟಾಗ ಶಮಿ ಅವ್ರು ಬಂದು ಬೌಲಿಂಗ್ ಹಾಕೋರು, ಹಿ ವಾಸ್ ಈಕ್ವಲಿ ಎಫೆಕ್ಟಿವ್. ಎಕ್ಸಾಕ್ಟ್ಲಿ, ಹಿ ವಾಸ್ ಈಕ್ವಲಿ ಎಫೆಕ್ಟಿವ್ ಅಂಡ್ ಕರ್ಟೇಲ್ ದೋಸ್ ರನ್ಸ್. ಅವ್ರು ರನ್ಸ್ ಹೋಗ್ತಾ ಇರಲಿಲ್ಲ, ಅವಾಗ ಸಿರಾಜುನು ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇದ್ರು. ಐ ಥಿಂಕ್ ಆ ಮಿಸ್ಸಿಂಗ್ ಲಿಂಕ್. ಸೊ ಇವಾಗ ನೆಕ್ಸ್ಟ್ ಗೇಮ್ ಏನಪ್ಪಾ, ಇನ್ನ ವಿನ್ನು ಪರ್ತ್, ನೆಕ್ಸ್ಟ್ ಗಾಬಾ. ಸೊ ಅಲ್ಲಂತೂ ನಾವು ಇನ್ನ ಶಮಿ ಅವ್ರು ಬರ್ತಾರೆ ಅಂತ ಇಲ್ಲ ಏನು ನ್ಯೂಸ್. ಹರ್ಷಿತ್ ರಾಣಾ ಅವರು has not been effective in the second game. Will you still our first innings first match performance ಮತ್ತೆ ಅವ್ರ ಪ್ರೆಸಿಡೆಂಟ್ಸ್ ಲೆವೆಲ್ ಮೇಲೆ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಇನ್ನೊಂದು ಗೇಮ್ ಕೊಡ್ತೀರಾ? ಆರ್ ಕನ್ಸಿಡರಿಂಗ್ ದ ಸಿಚುಯೇಷನ್, ನಾವ್ ಎಲ್ಲಿ ಕೂತಿದೀವಿ ಅನ್ನೋದ್ರಲ್ಲಿ
ನಾನ್ ಕೇಳೋದು ಇಷ್ಟೇ, ಹರ್ಷಿತ್ ರಾಣಾ ಬೌಲಿಂಗು ಅಥವಾ ನೀನು ಅಶ್ವಿನ್, ಇವಾಗ ಏನ್ ಗೊತ್ತಾ, ಬೋತ್ ಹರ್ಷಿತ್ ರಾಣಾ ಅಂಡ್ ಅಶ್ವಿನ್ ಆರ್ ಬೀಂಗ್ ಅಂಡರ್ ಯುಟಿಲೈಸ್ಡ್. ಇಬ್ರಲ್ಲಿ ಒಬ್ರು ನಡ್ಸ್ಬಿಟ್ಟು ಇನ್ನೊಂದು ಬ್ಯಾಟರ್ ನಡ್ಸ್ಕೊಂಡು ನೀವು ಸ್ಟ್ರೆಂಥನ್ ಮಾಡ್ಕೋತೀರಾ ಬ್ಯಾಟಿಂಗ್ ಯೂನಿಟ್ ನ. ಇವರೇ ವರ್ಕ್ ಲೋಡ್ ತಗೋಬೇಕು ಅಂತಂದಾಗ ಅವ್ರನ್ನ ಏನಕ್ಕೆ ಆಡಿಸ್ಬೇಕು? ಇನ್ನೊಂದು ಎಕ್ಸ್ಟ್ರಾ ಬೌಲರ್ ನ ಯು ರೀಪ್ಲೇಸ್ ಹರ್ಷಿತ್ ರಾಣಾ ವಿತ್ ಅ ಬೌಲರ್, ಆರ್ ಯು ವಿಲ್ ಸೇ ನಿತೀಶ್ ರೆಡ್ಡಿ ಅಂಡ್ ಅಶ್ವಿನ್ ಯು ವಿಲ್ ಹ್ಯಾವ್ ಟು ಡೂ ಮ್ಯಾಕ್ಸಿಮಮ್ ನಂಬರ್ ಆಫ್ ಬೌಲಿಂಗ್, ಐ ವಿಲ್ ಪ್ಲೇ ಅನ್ ಎಕ್ಸ್ಟ್ರಾ ಬ್ಯಾಟರ್. ನಮ್ಗೆ ಈ ಸೀರೀಸ್ ಅಲ್ಲಿ ಬ್ಯಾಟರ್ಸ್ ಹ್ಯಾವ್ ಲೆಟ್ ಅಸ್ ಡೌನ್, ಸೊ ಯು ವಿಲ್ ಆಲ್ವೇಸ್ ಹ್ಯಾವ್ ಟು ಸ್ಟ್ರೆಂಥನ್ ದ ಬ್ಯಾಟಿಂಗ್. ನಿತೀಶ್ ರಾಣಾನ ರೀಪ್ಲೇಸ್ ಮಾಡೋದು ಆಕಾಶ್ ದೀಪ್ ಅಂದ್ರೆ ಇಟ್ ಮೇಕ್ಸ್ ನೋ ಸೆನ್ಸ್. ಹಿಟ್ ದ ಡೆಕ್ ಬೌಲರ್ ಆಕಾಶ್ ದೀಪ್ ಇದೆ, ಅಡ್ವಾಂಟೇಜ್ ಇದೆ. ಜಸ್ಪ್ರೀತ್ ಬುಮ್ರಾಗೆ ಸ್ವಲ್ಪ ಸಪೋರ್ಟಿಂಗ್ ಹ್ಯಾಂಡ್ ಕೊಡಬಹುದು ರೆಸ್ಟ್ ಕೊಟ್ಟಾಗ. ಸಿಮಿಲರ್ ಟು ಶಮಿ, ಹಿಟ್ ದ ಡೆಕ್ ಬೌಲರ್ ಆಫ್ ದ ವಿಕೆಟ್ ಮೂವ್ಮೆಂಟ್ ಸಿಗುತ್ತೆ. ಬಟ್ ನಾವು ಲ್ಯಾಕ್ ಎಲ್ಲ ಮಾಡ್ತಿರೋದು ಅಂದ್ರೆ ಬ್ಯಾಟರ್ಸ್ ಹ್ಯಾವ್ ಲೆಟ್ ಅಸ್ ಡೌನ್. ಸೊ ಪ್ರಾಬಬ್ಲಿ ಐ ವಿಲ್ ಸ್ಟ್ರೆಂಥನ್ ಮೈ ಬ್ಯಾಟಿಂಗ್, again put more pressure on Jasprit Bumrah if we score something below 250 and ask him to deliver. 250 300 runs ನಾವು ಫಸ್ಟ್ ಇನ್ನಿಂಗ್ ಸ್ಕೋರ್ ಮಾಡಿದ್ರೆ ಜಸ್ಪ್ರೀತ್ ಬುಮ್ರಾ ಕೈಲಿ ಬಾಲ್ ಕೊಟ್ರೆ ನಮ್ಗೆ 60-70 ರನ್ ಲೀಡ್ ತಂದು ಕೊಡ್ತಾರೆ. ಬಟ್ ನಾನು ಐ ಡೋಂಟ್ ಕಂಪ್ಲೀಟ್ಲಿ ಅಗ್ರಿ ಟು ಸಚಿನ್ಸ್ ಪಾಯಿಂಟ್. ಯಾಕೆ ಅಂದ್ರೆ ಬ್ಯಾಟರ್ಸ್ ಹ್ಯಾವ್ ಲೆಟ್ ಅಸ್ ಡೌನ್, ಬಟ್ ಸೀರೀಸ್ ಆಗಿರೋದು 2 ಮ್ಯಾಚ್ ಅಲ್ಲ, ಅದೇ ಎಕ್ಸಾಕ್ಟ್ಲಿ 2 ಮ್ಯಾಚ್ ಆಗಿರೋದು. 2 ಮ್ಯಾಚ್ ಅಲ್ಲಿ ಫಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ, ಫಸ್ಟ್ ಇನ್ನಿಂಗ್ಸ್ ಆಬ್ವಿಯಸ್ಲಿ ಆಡ್ಲಿಲ್ಲ, ಬಟ್ ಅದನ್ನ ಕರೆಕ್ಷನ್ ಮಾಡ್ಕೊಂಡ್ರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಏನ್ ತಪ್ಪು ಮಾಡಿದ್ರು ಅದನ್ನ ಕರೆಕ್ಷನ್ ಮಾಡ್ಕೊಂಡ್ರು. ಇವಾಗ್ಲೂ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿಲ್ಲ, ಆ ಕರೆಕ್ಷನ್ ಮಾಡ್ಕೊಂಡ್ರೆ ಐ ಸ್ಟಿಲ್ ಫೀಲ್ ಯಾರು ರನ್ಸ್ ಹೊಡಿದ್ರು, ಯಾರು ರನ್ಸ್ ಹೊಡಿಬಹುದು, ಅವರೆಲ್ಲ ರನ್ಸ್ ಹೊಡಿಯೋದಕ್ಕೆ ಇಟ್ಸ್ ನಾಟ್ ಎ ಚಾಲೆಂಜ್. ತಪ್ಪು ಮಾಡ್ತಾ ಇದಾರೆ, ಪುಷ್ ಮಾಡ್ತಿದ್ದಾರೆ, 2 ಮಿನಿಟ್ ಶಾರ್ಟ್ಸ್ ಆಡ್ತಿದ್ದಾರೆ, ಅದನ್ನೆಲ್ಲ ಕಟ್ ಡೌನ್ ಮಾಡ್ಕೊಂಡ್ರೆ ರನ್ಸ್ ಬಂದೇ ಬರುತ್ತೆ. ನೀವು ಈ ಬ್ಯಾಟರ್ಸ್ ರನ್ ಹೊಡಿತಿಲ್ಲ ಅನ್ಬಿಟ್ಟು ತಿರ್ಗಾ ಯು ಆರ್ ಎಕ್ಸ್ಪೆಕ್ಟಿಂಗ್ ಓಕೆ ನೆಕ್ಸ್ಟ್ ಮ್ಯಾಚ್ ಇದೇ ಬ್ಯಾಟರ್ಸ್ ರನ್ ಹೊಡಿಯಲ್ಲ, ಸೊ ಅದಕ್ಕೋಸ್ಕರ ಇನ್ನೊಬ್ಬ ಬ್ಯಾಟರ್ನ ಇಟ್ಕೊಂತೀನಿ ನಾನು ಅಂತ. ಸೊ ಅವ್ನ್ ಬಂದ್ ಏನ್ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಐ ಡೋಂಟ್ ನೋ. ಅಟ್ ನಂಬರ್ 7, 8 ಅವಾಗ ಏನಾಗುತ್ತೆ, ಆಲ್ರೆಡಿ ನಮ್ದು ಈ ಮ್ಯಾಚ್ ಅಲ್ಲಿ ವೀಕ್ ಅಂತ ಡಿಬೇಟ್ ಮಾಡ್ತಾ ಇದೀವಿ ಬೌಲಿಂಗ್ ಲೈನ್ ಅಪ್. ಇನ್ನೂ ಒಬ್ಬನ್ ತಗೊಂಡೋಗ್ಬಿಟ್ರೆ ಇವಾಗ ಕಂಪ್ಲೀಟ್ಲಿ 4 ಜನ ಬೌಲರ್ಸ್ ಅಪ್ಪ ಇದ್ದಿದ್ದು ವಿಕೆಟ್ ತಗೊಳಕ್ಕಾಗಿಲ್ಲ ಅಂತ ಹೇಳ್ತೀವಿ. ಏನು ಅಂದ್ರೆ ವಾಟ್ ಈಸ್ ದ ಕಾನ್ಫಿಡೆನ್ಸ್ ಯು ಆರ್ ಗಿವಿಂಗ್? ಇವಾಗ ವಾಷಿಂಗ್ಟನ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ವಾಟ್ ಈಸ್ ದ ಕಾನ್ಫಿಡೆನ್ಸ್ ಯು ಆರ್ ಗಿವಿಂಗ್ ಟು ದ ಬ್ಯಾಟರ್? ಯು ಆರ್ ಸೇಯಿಂಗ್ ಗುರು ನೀವು ರನ್ ಹೊಡಿತಾ ಇಲ್ಲ, ನಾವು ಬೌಲಿಂಗ್ ಹಿಂಗಿದ್ರೆ 3 ಜನ ಮಾಡೋದು, ಇನ್ನೊಬ್ಬ ಬ್ಯಾಟರ್ ನಡೆಸ್ತೀವಿ. ಸೊ ಎಕ್ಸಾಕ್ಟ್ಲಿ. ಸೊ ನನ್ಗನ್ಸ್ದಂಗೆ ಐ ಥಿಂಕ್ ಹರ್ಷಿತ್ ರಾಣಾ ಫಸ್ಟ್ ಮ್ಯಾಚ್ ಅಲ್ಲಿ ಲಿಮಿಟೆಡ್ ಆಗೇ ಮಾಡಿದ್ರು, ಅಂದ್ರೆ ತುಂಬಾ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅಷ್ಟೊಂದಿಲ್ಲ. ಆ ಲಿಮಿಟೆಡ್ ಆಗಿ ಮಾಡಿದಾಗ ವಿಕೆಟ್ ಸಿಕ್ತು. ಅದ್ ಬಿಕಾಸ್ ಆಫ್ ದ ಎಂಟೈರ್ ಅಟ್ಮಾಸ್ಫಿಯರ್ ಇತ್ತು, ಎಲ್ಲರೂ ಪಂಪ್ ಅಪ್ ಆಗಿದ್ರು. ಒಂದ್ ಕಡೆ ಬುಮ್ರಾ ವಿಕೆಟ್ಸ್ ತೆಗಿತಿದ್ರು, ಸಿರಾಜು ಟೈಟ್ ಆಗಿಡ್ತಾ ಇದ್ರು, ಹರ್ಷಿತ್ ರಾಣಾಗೂ ಮಧ್ಯದಲ್ಲಿ ವಿಕೆಟ್ ಸಿಕ್ತು. ಬಟ್ ಅದೇ ಕಾಂಟ್ರಾಸ್ಟ್ ಆಗಿ ಈ ಪರ್ಟಿಕ್ಯುಲರ್ ಮ್ಯಾಚ್ ಅಲ್ಲಿ ಬುಮ್ರಾ ಬಿಟ್ರೆ ಬೇರೆ ಎಲ್ಲರೂ ಸ್ವಲ್ಪ ಫ್ಲಾಟ್ ಆಗಿ ಅನ್ನಿಸ್ತಾ ಇದ್ರು. ಸೊ ಮೇ ಬಿ ಎಕ್ಸ್ಪೀರಿಯನ್ಸ್ ಕಡಿಮೆ ಇರೋದ್ರಿಂದ ಹರ್ಷಿತ್ ರಾಣಾನ ತೆಗ್ದ್ಬಿಟ್ಟು ಶಮಿ ಈಕ್ವಲೆಂಟ್, ಆಬ್ವಿಯಸ್ಲಿ ಶಮಿ ಬರ್ದೇ ಇರದೇ ಇದ್ರೆ ಶಮಿ ಈಕ್ವಲೆಂಟ್ ಯಾರು, ಇಟ್ ಕುಡ್ ಬಿ ಮುಖೇಶ್ ಕುಮಾರ್ ಆರ್ ಇವನ್ ಆಕಾಶ್ದೀಪ್ ಇದ್ದಾರೆ. ಆಕಾಶ್ದೀಪ್ ಇರೋದು ಪ್ರಸಿದ್ಧಿ ಇರೋದು, ಮುಖೇಶ್ ಐ ಡೋಂಟ್ ಥಿಂಕ್ ಸೊ ಇಸ್ ದೇರ್. ಯಾ ಮೇ ಬಿ ಮುಖೇಶ್ ಮತ್ತೆ ಆಕಾಶ್ ಆಲ್ಮೋಸ್ಟ್ ಸಿಮಿಲರ್ ಅವರ ಬೌಲಿಂಗ್ ಇದು. ಸೊ ಆಕಾಶ್ದೀಪ್ ಬರ್ಬೋದು, ಆಕಾಶ್ದೀಪ್ ಬಂದು ಸ್ವಲ್ಪ ಟೈಟ್ ಆಗಿ ಮಾಡಿದ್ರೆ. ಇಲ್ಲ ಪ್ರಸಿದ್ಧ ನಮ್ ಕನ್ನಡದವ್ರು ನಾವೇ ಅಲ್ಲ, ನಮ್ ಕ್ಯಾಂಪ್ ಅವರೇ ಬೇರೆ, ಅವರು ನಮ್ ಕನ್ನಡದವ್ರು ಪ್ರಸಿದ್ಧ. ಅದೇ ಹೇಳ್ದೆ ಪ್ರಸಿದ್ಧ ಅಂತ ಹೇಳ್ದೆಪ್ಪ ನಾನು. RCB ಬಿಟ್ರೆ ನಮ್ ಕನ್ನಡದವ್ರು ಫಸ್ಟ್ ನೋಡ್ರಿ ಅಲ್ಲಿ ಸ್ಕಿಡಿನ ಆಡಿಸ್ಬೇಕು ಅವರು. ಸೊ ಓನ್ಲಿ ಥಿಂಗ್ ಇಸ್ ಅಲ್ಲ ಸಿ ಅಗೇನ್ ಸ್ಕಿಡ್ಡಿಗೆ ಹೋದ್ರೆ ನಾಟ್ ಅಗೇನ್ ಸ್ಕಿಡ್ಡಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದಾರೆ. ನಾನು ಅದೇ ಹೇಳಕ್ ಬಂದೆ, ಒಂದೇನು ಕಾಂಪ್ರಮೈಸ್ ಆಗ್ಬೇಕು ಅಂದ್ರೆ Perth has that extra bounce. Perth ಆಗೋಯ್ತಲ್ಲ ಈಗ ಗಾಬಾಲ್ ಇರೋದು. ಸಾರಿ ಗಾಬಾ, ಓಕೆ, ಗಾಬಾ has that extra bounce ನಿನ್ಗೆ. ಅಂಡ್ ಅವ್ರು ಚೆನ್ನಾಗ್ ಅಲ್ಲ ಇಂಡಿಯಾ ಹೇಗಾಗ್ಲಿ ಆ ಮ್ಯಾಚಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಬ್ರೋ. ನೀನೇ ಹೇಳಿ ಪರ್ಫಾರ್ಮೆನ್ಸ್ ಇರೋರನ್ನ ತಗೊಂಡೋಗಿ ಆಡಿಸಿ ಅಂತ, ಕೊಡಿ ಅಂತ. ಆಲ್ ಅಗ್ರೀಡ್. ಬಟ್ ನಾವು ಶಮಿ ಸಿಮಿಲರ್ ಬೌಲರ್ ಬೇಕು ಅಂದ್ರೆ ಶಮಿ ಇದ್ದಿದ್ರೆ ವಿ ಆರ್ ನಾಟ್ ಡಿಬೇಟಿಂಗ್ ಅಬೌಟ್ ಶಮಿ ಆರ್ ಸ್ಕಿಡಿ ಎನಿ ಡೇ. ಶಮಿ ಇವಾಗ ಇರೋ ಆಪ್ಷನ್ ಅಲ್ಲಿ ನಾವು ಹರ್ಷಿತ್ ರಾಣಾನ ಆಡ್ಸಲ್ಲ, ಚೇಂಜ್ ಮಾಡ್ಲೇಬೇಕು ಅಂದ್ರೆ ಬಿಟ್ವೀನ್ ಆಕಾಶ್ದೀಪ್ ಅಂಡ್ ಸ್ಕಿಡಿ ಐ ವುಡ್ ಡೆಫಿನೆಟ್ಲಿ ಗೋ ಫಾರ್ ಸ್ಕಿಡಿ ಗುರು. ನಿಮ್ಗೆ ಗೊತ್ತಿಲ್ಲ ನನ್ಗೆ. ಇಲ್ಲ ಸ್ಕಿಡಿ ಆಬ್ವಿಯಸ್ಲಿ ಇವಾಗಿರೋ ಫಾರ್ಮ್ ಅಲ್ಲಿ ಐ ಥಿಂಕ್ ವಿ ಶುಡ್ ಡೆಫಿನೆಟ್ಲಿ ಲುಕ್ ಫಾರ್ ಹಿಮ್. ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ದಾರೆ ಎಕ್ಸಾಕ್ಟ್ಲಿ. ಎಷ್ಟೋ ದಿನ ಸೊ ಇವರಿಬ್ರಲ್ಲಿ ಐ ಥಿಂಕ್ ವಿ ಶುಡ್ ಲೆಟ್ ಗೋ ರಾಣಾ ಅಂಡ್ ಗೆಟ್ ಸ್ಕಿಡಿ ಫಸ್ಟ್ ಚಾಯ್ಸ್ ಆಬ್ವಿಯಸ್ಲಿ. ಸೊ ನೋಡೋಣ, ಅದನ್ನ ಮಾಡಬೇಕು.
ಇನ್ನೊಬ್ಬ ಬ್ಯಾಟ್ಸ್ಮನ್ ಆಡ್ ಮಾಡೋದ್ರಲ್ಲಿ ಇದರ್ ನೋ ಪಾಯಿಂಟ್. ನಮ್ ಇರೋ ಬ್ಯಾಟ್ಸ್ಮನ್ಗಳೇ ಸ್ವಲ್ಪ ಮಿಸ್ಟೇಕ್ಸ್ ನ ಕಟ್ ಡೌನ್ ಮಾಡ್ಕೊಂಡು ಚೆನ್ನಾಗಿ ಆಡ್ಬೇಕು ಅಷ್ಟೇ. ಅಲ್ಲ ಏನಿಗೆ ಬ್ಯಾಟ್ಸ್ಮನ್ ನಾವು ನಿತೀಶ್ ಕುಮಾರ್ನ ಇನ್ನೂ ಯೂಟಿಲೈಸ್ ಮಾಡ್ಕೊಳ್ಳಿ. ಸುಮ್ಮನೆ 3 ಅವರ್ ಚೇಂಜ್ ಆಫ್ ಎಂಡ್ಸ್ಗೆ ಆರ್ ನಿಯರಿಂಗ್ ಅನ್ ಇಂಟರ್ವಲ್ಗೆ ನಾವು ಯೂಸ್ ಮಾಡ್ತಾ ಇದೀವಿ ಹೊರತು ಲಾಂಗರ್ ಸ್ಪೆಲ್ಸ್ ಕೊಡ್ಬೋದು ಅವ್ರಿಗೆ. 5 hours 6 hours ಸ್ಪೆಲ್ ಕೊಟ್ರೆ ಪ್ರಾಬಬ್ಲಿ ಇಟ್ ವಿಲ್ ಬಿ ಮಚ್ ಅಲ್ಲ ಈಸಿಯರ್ ಅದನ್ನ ಡೆಫಿನೆಟ್ಲಿ ಫಾರ್ ದ ಬೌಲರ್ಸ್. ಸಚಿನ್ ಅದನ್ನ ಡೆಫಿನೆಟ್ಲಿ ಮಾಡ್ಬೋದು. ಬಟ್ ನೀವು ಓಕೆ ನಿತೀಶ್ ರೆಡ್ಡಿನ ಸಿಮಿಲರ್ ಟು ಮಾರ್ಷ್ ಅಂತ ತಗೊಳ್ಳಿ, ಶಾನ್ ಮಾರ್ಷ್. ಅವ್ರಿಗೂ ಜಾಸ್ತಿ ಎಕ್ಸ್ಟೆಂಡೆಡ್ ಸ್ಪೆಲ್ ಕೊಡಲ್ಲ. ಆಯ್ತು ಬಾ ಸಾರಿ ಮಿಚೆಲ್ ಸಾರಿ, ನಾವು ಸ್ವಲ್ಪ ಸ್ಪೆಲ್ಲಿಂಗ್ ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇರ್ತೀವಿ ಅವಾಗ. ಸೊ ಅವ್ರು ಸ್ಟಾಪ್ ಗ್ಯಾಪ್ ಫಿಲ್ ತರನೇ ಬರ್ತಾ ಇದಾರೆ. ಬಂದಾಗ ಎಫೆಕ್ಟಿವ್ ಆಗಿದ್ರೆ 1-2 ವಿಕೆಟ್ ಕೊಡೋದಕ್ಕೆ ಐ ಥಿಂಕ್ ನಿತೀಶ್ ರೆಡ್ಡಿ ಅವ್ರದ್ದು ಬೌಲಿಂಗ್ ಎಕ್ಸ್ಪೆಕ್ಟೇಷನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಐ ಥಿಂಕ್ ವಿ ಜಸ್ಟ್ ಹ್ಯಾವ್ ಟು ಒಬ್ಬ ನಿತೀಶ್ ರಾಣಾನ ರೀಪ್ಲೇಸ್ ಮಾಡ್ಬಿಟ್ಟು ನಿತೀಶ್ ಅವನಿಲ್ಲ KKR ಕರ್ಕೊಂಡು ಎಲ್ಲರನ್ನೂ ಆಡಿಯನ್ಸ್ ಅವ್ರು ಯಾವ ಟೀಮ್ ಬಗ್ಗೆ ಮಾತಾಡ್ತಾರೆ ಸಡನ್ ಆಗಿ ತಗೊಳೋಗ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ಏನಾದ್ರು ಹೇಳ್ತಾ ಇದ್ರು. ಸಾರಿ ನಾವು ಅದೇ ಹೇಳಿದ್ವಿ, ಹರ್ಷಿತ್ ರಾಣಾ ಸಾರಿ. ಸೊ ಅದನ್ನ ಮಾಡ್ಬೇಕು. ಸೊ ನಿನ್ ಪ್ರಕಾರ ಒಂದ್ ಚೇಂಜ್, ಹರ್ಷಿತ್ ರಾಣಾ ಔಟ್, ಈದರ್ ಸ್ಕಿಡಿ ಆರ್ ಆಕಾಶ್ ದೀಪ್ ಇನ್. ಆಮೇಲೆ ಅಶ್ವಿನ್ ಜಾಗದಲ್ಲಿ ವಾಶಿ. 2 ಚೇಂಜ್. ಅಶ್ವಿನ್ ಜಾಗದಲ್ಲಿ ವಾಶಿ. ಓಕೆ, 2 changes. ನಂದು ಹರ್ಷಿತ್ ರಾಣಾ ಬದಲು ಐ ವಿಲ್ ಗೆಟ್ ಇನ್ ಧ್ರುವ್ ಜುರೇಲ್. ಓಕೆ, ಅಂಡ್ ಅಷ್ಟೇ, ಇನ್ನೇನ್ ಆಶ್ ಆಡ್ತಾರೆ. ಒಂದ್ ಗೇಮ್ಗೆ ಕೂರ್ಸಲ್ಲ ಅನ್ಕೊಂಡಿದೀನಿ. ಅಗೇನ್ ಏನಕ್ಕಾಗಿದ್ದು ಅಂದ್ರೆ ಇಟ್ ಸ್ಟಾರ್ಟೆಡ್ ಫ್ರಮ್ ನ್ಯೂಜಿಲೆಂಡ್ ಸೀರೀಸ್. ಫಸ್ಟ್ ಟೆಸ್ಟ್ ಪರ್ಫಾರ್ಮ್ ಮಾಡಕ್ ಅಂದ್ರೆ ವಿಕೆಟ್ ಸಿಗ್ಲಿಲ್ಲ, ವಾಷಿಂಗ್ಟನ್ ಸುಂದರ್ನ ಕರ್ಕೊಂಡ್ ಬಂದ್ರು. ಆಬ್ವಿಯಸ್ಲಿ ಈಗ ನೀವು ಆಡಿದಿರ ಟೀಮ್ಸ್ ಅಲ್ಲಿ, ನಿಮ್ಮ ಸಿಮಿಲರ್ ಪ್ಲೇಯರ್ ಯಾರಾದ್ರೂ ಬಂದ್ರೆ ನಿಮ್ ಕಾನ್ಫಿಡೆನ್ಸ್ ಲೋ ಆಗುತ್ತೆ. ಈವನ್ ದೋ ಯು ಹ್ಯಾವ್ ನಾಟ್ ಪರ್ಫಾರ್ಮ್ಡ್ ಅಪ್ ಟು ದ ಮಾರ್ಕ್. ಯಾರಾದ್ರೂ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಬಂದಾಗ ಟೀಮ್ ಒಳಗಡೆ ಯುವರ್ ಕಾನ್ಫಿಡೆನ್ಸ್ ವಿಲ್ ಗೋ ಡೌನ್ ಇರ್ರೆಸ್ಪೆಕ್ಟಿವ್ ಆಫ್ ಹೌ ಮೆನಿ ವಿಕೆಟ್ಸ್ ಯು ಹ್ಯಾವ್ ಟೇಕನ್, ವಾಟ್ ಯು ಹ್ಯಾವ್ ಡನ್ ಫಾರ್ ದ ಟೀಮ್, ವಾಟ್ ಯು ಹ್ಯಾವ್ ಅಚೀವ್ಡ್. ಅದೇ ನಮ್ ಟೀಮ್ ಅಲ್ಲಿ ಅದರ ಆಗಿರಲ್ಲ ಕಣೋ, ಮಿಂಟಿ ಟಕ ಚೇಂಜ್ ಮಾಡ್ತಿರ್ತಾನೆ. ಉಲ್ಟಾ ಆಗಿತ್ತು ನೀನ್ ಬಂದಾಗ. ಸೊ ಅದು ಅವಾಗ್ಲಿಂದ ಸ್ಟಾರ್ಟ್ ಆಗಿದ್ದು. ಆಕ್ಚುಲಿ ಅವ್ರದ್ದು ವಿಕೆಟ್ ಸಿಗದೆ ಇರೋದು ತುಂಬಾ ಟ್ರೈ ಮಾಡಿದ್ರು ಜಸ್ಟ್ ಟು ಸಿಮೆಂಟ್ ಇಸ್ ಪೊಸಿಷನ್. ಅವ್ರು ಸಿಮೆಂಟ್ ಮಾಡಕ್ ಹೋಗಿ ವಾಷಿಂಗ್ಟನ್ ಸುಂದರ್ ಅವ್ರು ಸಿಮೆಂಟ್ ಮಾಡ್ಕೊಂಡ್ರು, ರನ್ಸ್ ಬಂತು, ವಿಕೆಟ್ಸ್ ಬಂತು. ಅದರಿಂದ ಅವ್ರು ಆಸ್ಟ್ರೇಲಿಯಾ ಟೂರ್ಗೂ ಬಂದ್ರು. ಸೊ ಸಿಮಿಲರ್ ಐ ಡೋಂಟ್ ಥಿಂಕ್ ಸೊ ಅವ್ರು ಆ ಡ್ರಾಸ್ಟಿಕ್ ಚೇಂಜ್ ವಾಷಿಂಗ್ಟನ್ ಸುಂದರ್ಗೆ ಅಷ್ಟು ಕಾನ್ಫಿಡೆನ್ಸ್ ಏನು ಹಿಟ್ ಆಗಲ್ಲ ಇಫ್ ಈಸ್ ನಾಟ್ ಇನ್ಕ್ಲೂಡೆಡ್. ಬಟ್ ಅಶ್ವಿನ್ಗೆ ಡೆಫಿನೆಟ್ ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ಕನ್ಸಿಡರಿಂಗ್ ವಿ ಹ್ಯಾವ್ 2 more games ಆಫ್ಟರ್ ಗಾಬಾ, ಅದು ಅವ್ರನ್ನ ರಿಟೈನ್ ಮಾಡ್ಕೋತಾರೆ. ನಾನು ಧ್ರುವ್ ಜುರೇಲ್ ಇನ್ನೊಂದು ಏನಕ್ಕೆ ಇನ್ಕ್ಲೂಡ್ ಮಾಡ್ತೀನಿ ಅಂದ್ರೆ, ರಿಷಬ್ ಪಂಟ್ ಸ್ವಲ್ಪ ಶೇಕ್ ಇದಾರೆ ಕೀಪಿಂಗ್ ಅಲ್ಲಿ, 2-3 ಕ್ರೂಷಿಯಲ್ ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಧ್ರುವ್ ಜುರೇಲ್ ಬೆಟರ್ ಕೀಪರ್. ಬಟ್ ನೀನ್ ಪಂತ್ ಆಡಿಸ್ಬಿಟ್ಟು ಯು ಕಾಂಟ್ ಮೇಕ್ ಹಿಮ್ ಫೀಲ್ಡ್ ಎನಿವೇರ್ ಎಲ್ಸ್. ಅದು ಒಂದು ಟಫ್ ಕಾಲ್. ನೀವ್ ಹೇಳ್ದಂಗೆ ಈಗ ಆಸ್ ಅ ಕ್ಯಾಪ್ಟನ್ ಐ ವಿಲ್ ಹ್ಯಾವ್ ಟು ಡೈರೆಕ್ಟ್ಲಿ ವಾಕ್ ಇನ್ ಟು ದ ಟೀಮ್ ಇರ್ರೆಸ್ಪೆಕ್ಟಿವ್ ಆಫ್ ದ ಪೊಸಿಷನ್ ಐ ಪ್ಲೇ. ಫಸ್ಟ್ ಗೇಮ್ ಆದಷ್ಟು ಅಥವಾ ಪ್ರೀವಿಯಸ್ ಗೇಮ್ ಅಷ್ಟು ಇದಾಗಿರ್ಲಿಲ್ಲ. ಐ ಅಗ್ರಿ. ಐ ಥಿಂಕ್ ಟ್ರಾವಿಸ್ ಹೆಡ್ ಒಂದು ಕ್ಯಾಚ್ ಅಂಡ್ ಸ್ಟಾರ್ಟಿಂಗ್ ಮೆಕ್ಸ್ವಿನ್ ಇದಾರೆ ಒಂದು ಕ್ಯಾಚ್. ಟ್ರಾವಿಸ್ ಹೆಡ್ ಅಂತೂ ಟ್ರೈ ಮಾಡ್ಲಿಲ್ಲ. ಮೆಕ್ಸ್ವಿನ್ ಅವರು ರೋಹಿತ್ ಶರ್ಮಾ ಮಧ್ಯೆ ಹೊಟ್ಟೋಯ್ತು. ಮೆಕ್ಸ್ವಿನ್ ಇದು ಬಟ್ ಯಾ ಐ ಥಿಂಕ್ ಪಂತ್ ವಿ ಹ್ಯಾವ್ ಟು ಟ್ರಸ್ಟ್ ಹಿಮ್ ಆಸ್ ಎ ಕೀಪರ್ ಅಷ್ಟೇ. They are going by batter who can play better, a keeper who can bat better. ಪಂತ್ ಬರ್ತಾರೆ. ಧ್ರುವ್ ಜುರೇಲ್ ಮೋರ್ ಆಫ್ ಅ ಬ್ಯಾಟರ್ ಆಗಿ ಆಡಿಸ್ತಾರೆ ಅಂತ ನನಗೆ. ಆಲ್ರೆಡಿ KL ರಾಹುಲ್ ಇದಾರೆ ಸ್ಕ್ವಾಡ್ ಅಲ್ಲಿ, ಐ ಮೀನ್ ಟೀಮ್ ಅಲ್ಲಿ ಕೀಪಿಂಗ್ ಮಾಡಕ್ಕೆ. ಯು ಆರ್ ಗುಡ್, ಫೇರ್ ಎನಫ್. ಸೊ ನಿನ್ ಕಡೆಯಿಂದ ಒಂದೇ ಚೇಂಜ್. ಐ ಥಿಂಕ್ ಐ ವಿಲ್ ಆಲ್ಸೋ ಗೋ ವಿತ್ ದರ್ಶಿ. ಇನ್ನೇನು ಇಲ್ಲ ನನಗೆ ಇನ್ನೊಂದು ಏನು ಅಂದ್ರೆ ವಾಶಿನೂ ಇಲ್ಲ ಅಂದ್ರೆ ಇನ್ನೊಬ್ರನ್ನ ಟ್ರೈ ಮಾಡಿಲ್ಲ ನಾವು ಕರ್ಕೊಂಡು ಹೋಗಿ. ನಂಬರ್ 1 ಆಲ್ರೌಂಡರ್ ನೇ ಕೂರಿಸ್ಬಿಟ್ಟಿದೀವಿ ನಾವು. ಯಾರೋ ಮಾತಾಡ್ತಾರೆ ಸ್ಕಿಡ್ಡಿನ್ ಆಡಿಸಿ ಅಷ್ಟೇ, ಇನ್ನೇನು ಚೇಂಜ್ ಇಲ್ಲ. ಆಕ್ಚುಲಿ ಇಂಡಿಯನ್ ಟೀಮ್ ಅಲ್ಲಿ ಯಾರ್ಯಾರು ನಂಬರ್ 1 ಆಗ್ತಾರೆ ಅವರೆಲ್ಲ ಕೂತಿದ್ದಾರೆ ಅಪಾರ್ಟ್ ಫ್ರಮ್ 1 person. ಸ್ಟಿಲ್ ನಾಟ್ ಕನ್ವಿನ್ಸ್ ವಿತ್ ರೋಹಿತ್ ಬ್ಯಾಟಿಂಗ್ ಅಟ್ 6. ಅವ್ರಿಗೆ ಇರೋ ಆಪ್ಷನ್ ಇಲ್ಲ ಅಲ್ಲೇ ಆಡ್ಬೇಕು ಅಂತ. ಬಟ್ ನೋಡೋಣ ಏನಾಗತ್ತೆ ಅಂತ. ಅವ್ರಿಗೆ ಜ್ಞಾನೋದಯ ಆಗಿ ನಾನು ಆಡಲ್ಲಪ್ಪ ಧ್ರುವ್ ಜುರೇಲ್ ಆಡ್ಸಿ ಅಂದ್ರೆ ಲೆಟ್ಸ್ ಟೇಕ್ ಧ್ರುವ್ ಜುರೇಲ್. ಈ ಸೀರೀಸ್ ಅಲ್ಲಂತೂ ಆಗಲ್ಲ. ಅದು ಎಲ್ಲ ಆಗಿದ್ದೆಲ್ಲ ಈ ಸೀರೀಸ್ ಟ್ರೈ ಮಾಡ್ಬಿಡ್ತೀನಿ. ನನಗನ್ಸೋದ್ರೆ ಈ ಸೀರೀಸ್ ನನ್ನ ನಾಮಿನೇಟ್ ಮಾಡಿದಾರೆ ಬ್ರೋ ಲೀಡರ್ ಆಗಿ. ನಾನ್ ಆಗಿದ್ದೆಲ್ಲ ಈ ಸೀರೀಸ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ಈ ಸೀರೀಸ್ ಮೇಕ್ ಆರ್ ಬ್ರೇಕ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ. ಆಗ್ಲಿಲ್ಲ ಅಂತಂದ್ರೆ ಅವಾಗ ನಂದು ಆಯ್ತು ಗುರು, ನಾನು ಟ್ರೈ ಮಾಡಿದೆ, ನನ್ನ ಕೈಲಿ ಆಗಿಲ್ಲ, ಬೇರೆ ಯಾರನ್ನ ಟೇಕ್ ದ ಬ್ಯಾಂಡ್ ಇದು. ನಾನು ಈ ಸೀರೀಸ್
ಇಫ್ ಇಂಡಿಯಾ ಡಸನ್ ನನ್ಗನ್ಸಿದೆ, ಇಫ್ ಇಂಡಿಯಾ ಡಸನ್ ಮೇಕ್ ಇಟ್ ಟು ದ WTC ಫೈನಲ್ಸ್, ಐ ಥಿಂಕ್ ದಿಸ್ ವಿಲ್ ಬಿ ರೋಹಿತ್ ಲಾಸ್ಟ್ ಸೀರೀಸ್ ಅಂತ ನನಗನ್ಸದು. ರೋಹಿತ್ ಒಬ್ಬರದೇ ಅಲ್ಲ, 3-4 ಜನ ಇದಾರೆ. ಅಲ್ಲ, 3-4 ಜನ ಇದಾರೆ. ಒನ್ ಆಫ್ ದೆಮ್ ವಿಲ್ ಬಿ ರೋಹಿತ್ ಅಂತ ಅನ್ಸ್ತದೆ. ಜೊತೆಗೆ ಬ್ರಾಡ್ಕಾಸ್ಟರ್ಸ್ಗೆ ರೋಹಿತ್ ಶರ್ಮಾ ಬೇಕೇ ಬೇಕು ಟೀಮಲ್ಲಿ, ಒಳ್ಳೆ ಕಂಟೆಂಟ್ ಕೊಡ್ತಾರೆ. ಮಾತಾಡ್ತಾ ಇರೋದಕ್ಕೆ ಮತ್ತೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಇವಾಗ ರೋಹಿತ್. ಕೂಲ್ ಆಯ್ತು. ತುಂಬಾನು ಕ್ರಿಟಿಸೈಸ್ ಮಾಡ್ದಂಗೆ ವಿಲ್ ಕಂಟಿನ್ಯೂ ಟು ಸಪೋರ್ಟ್. ವಿಲ್ ಸ್ಟಿಲ್ ಐ ಆಮ್ ಹೋಪಿಂಗ್ ಅಂಡ್ ಕಾನ್ಫಿಡೆಂಟ್ ದಟ್ ಇಟ್ ವಿಲ್ ಟರ್ನ್. ಈ ತರಾನೇ ಹೇಳಿದಾಗ ನ್ಯೂಜಿಲೆಂಡ್ ಚೇಂಜ್ ಆಗಿತ್ತು. ಏನು ಹೇಳಲ್ಲ ಗುರು, ನಾನು ಏನು ಮ್ಯಾನಿಫೆಸ್ಟ್ ಮಾಡಲ್ಲ. ಚೆನ್ನಾಗಿ ಆಡ್ಕೊಂಡು ಹೋಗಿದ್ದಾರೆ ಫಸ್ಟ್ ಮ್ಯಾಚ್ದು, ಹಂಗೆ ಕಂಟಿನ್ಯೂ ಆಗ್ಲಿ, ಮ್ಯಾಚ್ ಮರ್ತ್ಬಿಟ್ಟು ಕಂಟಿನ್ಯೂ ಆಗ್ಲಿ ಅಂತ. ಐ ಥಿಂಕ್ ಈ ತರ ಒಂದು ಮ್ಯಾಚ್ ಲಾಸ್ಟ್ BGT ಬೇಕಾಗಿತ್ತು ಅವ್ರಿಗೆ, ವಿಚ್ ಚೇಂಜ್ ದ ಫಾರ್ಚೂನ್ ಫಾರ್ ದೆಮ್ ಅಂಡ್ ಐ ಆಮ್ ಹೋಪಿಂಗ್ ಇಟ್ ವಿಲ್ ಚೇಂಜ್ ನೌ ಆಸ್ ವೆಲ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡು ಇಲ್ಲಿಗೆ ಮುಗಿಸುವ. ಫೈನಲ್ ಕಮೆಂಟ್ಸ್ ಸಚಿನ್, ದರ್ಶಿ ಏನಾದ್ರೂ ಇದೆಯಾ? ನಾನು ಈಗ್ಲೂ ಸ್ಟಿಕರ್ ಆಗ್ತೀನಿ 3-1 ಅಂತಾನೆ, ಫಸ್ಟೇ ಹೇಳಿದ್ದೆ. ಸೂಪರ್. ದರ್ಶಿ? ನನ್ಗೆ ಐ ಥಿಂಕ್ 3-1 ಇಸ್ ಎ ಗುಡ್ ಸ್ಕೋರ್ ಲೈನ್ ಅನ್ಸ್ತಾ ಇದೆ, ಕನ್ಸಿಡರಿಂಗ್ ಇವಾಗ ಹೆಂಗ್ ಆಡ್ತಾ ಇದಾರೆ. ಸೊ ಜಸ್ಟ್ ಟು ಕ್ಲಾರಿಫೈ ಫಾರ್ ಆಡಿಯನ್ಸ್, 3 ಇಂಡಿಯಾ ಹೇಳ್ತಾರೆ. 3 ಅಂದ್ರೆ ನಮ್ ಫೇವರ್ ಅಂತ. ನಮ್ ಫೇವರ್, ನಾವು ಫಸ್ಟ್ ಯಾವಾಗ್ಲೂ ನಮ್ ಕಡೆ ಹೇಳ್ಕೊಳ್ಳೋದು. ಸೊ 3-1 ಆಗ್ಲಿ, ಇನ್ನ ಬರ್ತಾರ ಮ್ಯಾಚ್ ಗಳೆಲ್ಲ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸುವ. ಗುಡ್ ನೈಟ್, ಶುಭರಾತ್ರಿ, ಗುಡ್ ಡೇ ಎಲ್ಲರಿಗೂ. ನಮಸ್ಕಾರ, ಬಾಯ್ ಬಾಯ್. ಅನ್ಸುತ್ತಪ್ಪ ಡಿಫ್ರೆನ್ಸ್ ತುಂಬಾ ಎವಿಡೆಂಟ್ ಆಗಿ ಕಾಣ್ತಾ ಇದೆ ಅನ್ಸುತ್ತೆ ಅಲ್ವಾ? ಸೊ ನೋಡಿದಾಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಾಯ್ತು ಅಂದ್ರೆ ಮೈಂಡ್ ಸೆಟ್ ಆಗಿರ್ಬೋದು, ಅಪ್ರೋಚ್ ಟು ದ ಗೇಮ್ ಆಗಿರ್ಬೋದು. ಸೊ ಅಂಡ್ ಬುಮ್ರಾ ಫಸ್ಟ್ ಮ್ಯಾಚ್ ಕ್ಯಾಪ್ಟನ್ಸಿ ಮಾಡಿದಾಗ ಅಲ್ಲಿ ವಿರಾಟ್ ಕೊಹ್ಲಿದು ಎಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋದನ್ನು ನಾವೆಲ್ಲ ಡಿಸ್ಕಸ್ ಮಾಡಿದೀವಿ, ನೋಡಿದೀವಿ. ಯಾಕೆಂದ್ರೆ ದ ಮೊಮೆಂಟ್ ವಿರಾಟ್ ಕೊಹ್ಲಿ ಆ ಎಂಟೈರ್ ವೈಬ್ ಬಂದ ತಕ್ಷಣ ಟೀಮ್ ವೈಬ್ಸೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಟೀಮ್ ಎಲ್ಲಾರು ಪಂಪ್ ಅಪ್ ಆಗ್ತಾರೆ. ಸೊ ಎವ್ರಿ ಒನ್ ವಿಲ್ ಗೋ ಐ ಟು ಐ